ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಬಸವಣ್ಣನವರು ಭಕ್ತಿಯ ವಿನಯದ ಬಗ್ಗೆ ಹೇಳುವ ಒಂದು ಭಾವಪೂರ್ಣ ವಚನವನ್ನು ನೋಡೋಣ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೊದಿಸಯ್ಯ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ. ನರವಿಂದ್ಯ ಅಂದರೆ ಮಾನವ ಹೃದಯ, ಅದರೊಳಗೆ ತಾನೊಬ್ಬ ಸಣ್ಣ ಜೀವಿಯಂತೆ ಇರಲಿ ಎಂದು ಬಸವಣ್ಣನವರು ಬೇಡಿಕೊಳ್ಳುತ್ತಾರೆ. ಇದರ ಅರ್ಥ ಅಹಂಕಾರವಿಲ್ಲದ ಮನಸ್ಸು, ವಿನಯಪೂರ್ಣ ಜೀವನ, ನಾನು ದೊಡ್ಡವನು ಎಂಬ ಭಾವ ಬೇಡ, ಸಣ್ಣತನದಿಂದ ಸರಳತೆಯಿಂದ ಬದುಕಲು ಅನುಗ್ರಹಿಸು ಎಂದರ್ಥ. ಶಿವ ಶಿವ ಎಂದೊದಿಸಯ್ಯ, ನನ್ನ ಉಸಿರಾಟದಲ್ಲೇ ನಿನ್ನ ನಾಮ ಇರಲಿ, ನಾನು ಯತ್ನದಿಂದ ಅಲ್ಲ ಸ್ವಾಭಾವಿಕವಾಗಿ ಶಿವ ಶಿವ ಎಂದು ನೆನೆಸಿಕೊಳ್ಳಲಿ. ಅಂದರೆ ಭಕ್ತಿ ಬಲವಂತವಾಗಿರಬಾರದು, ಅದು ಒಳಗಿನಿಂದ ಹರಿಯಬೇಕು ಎಂದರ್ಥ. ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು. ಪಂಜರ ಎಂದರೆ ಸಾಮಾನ್ಯವಾಗಿ ಬಂಧನ, ಆದರೆ ಇಲ್ಲಿ ಅದು ರಕ್ಷಣೆ. ಹಾಗೆ ಗಿಳಿಯನ್ನು ಪಂಜರದಲ್ಲಿ ಕಾಪಾಡುವಂತೆ ನನ್ನ ಮನಸ್ಸನ್ನು ಭಕ್ತಿಯೊಳಗೆ ಇಟ್ಟು ಕಾಪಾಡು, ಲೋಕದ ಆಕರ್ಷಣೆಗಳಿಂದ ದೂರವಿಟ್ಟು ಭಕ್ತಿಯೊಳಗೆ ಸ್ಥಿರಗೊಳಿಸು ಎಂದರ್ಥ. ಅಹಂಕಾರದಿಂದ ಅಲ್ಲ, ವಿನಯದಿಂದ ದೇವರನ್ನು ಬೇಡುವ ಭಕ್ತಿಯೇ ನಿಜವಾದ ಭಕ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.